ಉತ್ತಮ ಮತ್ತು ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ ಹಿರಿಯ ವಿದ್ಯಾರ್ಥಿ ಬಳಗ ಹಾಗೂ ಶಾಸಕ ಎ ಮಂಜು ಮತ್ತು ಅವರ ಧರ್ಮಪತ್ನಿ ತಾರಾ ಎ ಮಂಜು ಅವರ ಅಧ್ಯಕ್ಷತೆಯಲ್ಲಿ ಮಕ್ಕಳ ಮನೆ ಎಂಬ ಶಾಲೆಯನ್ನು ಸ್ಥಾಪಿಸಿದ್ದು ಅವರ ಕನಸಿನ ಕೂಸು ಎಂದರೆ ತಪ್ಪಾಗಲಾರದು. ಖಾಸಗಿ ಶಾಲೆಗಳ ಪ್ರಾಬಲ್ಯದ ನಡುವೆಯೂ ಸರ್ಕಾರಿ ಶಾಲೆಯಲ್ಲಿಯೇ ಮೌಲ್ಯಾಧಾರಿತ ಶಿಕ್ಷಣ ನೀಡಿ ಗ್ರಾಮೀಣ ಭಾಗದಲ್ಲಿ ಸಾಕ್ಷರತೆಯ ಪ್ರಮಾಣ ಹೆಚ್ಚಿಸುವ ಸಲುವಾಗಿ ಹಿರಿಯ ವಿದ್ಯಾರ್ಥಿಗಳ ಬಳಗ ಶಾಸಕ ಎ ಮಂಜು ಮತ್ತು ತಾರಾ ಮಂಜು ಅವರು ಉತ್ತಮ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನಲ್ಲಿ ಒಂದು ಶಿಕ್ಷಣ ಕ್ರಾಂತಿಯೇ ನಡೀತಾ ಇದೆ ಅಂತ ಹೇಳ್ಬೋದು. ಸುಮಾರು ಅರಕಲಗೂಡು ವಿಧಾನಸಭಾ ಕ್ಷೇತ್ರದ 13 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಕ್ಕಳ ಮನೆಯನ್ನು ಸ್ಥಾಪಿಸಿ ಹಿರಿಯ ವಿದ್ಯಾರ್ಥಿಗಳ ಬಳಗ ಹಾಗೂ ಶಾಸಕ ಎ ಮಂಜು ಅವರ ಅಧ್ಯಕ್ಷತೆಯಲ್ಲಿ ಮಕ್ಕಳ ಮನೆಯನ್ನು ಸ್ಥಾಪಿಸಿ ಮಕ್ಕಳಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ನೀಡ್ತಿರುವಂಥದ್ದು. ಈ ಶಿಕ್ಷಣದ ವ್ಯವಸ್ಥೆ ಹೇಗಿದೆ ಮತ್ತು ಇಲ್ಲಿನ ಸೌಲಭ್ಯಗಳನ್ನು ತಿಳಿತಾ ಹೋಗೋಣ ಬನ್ನಿ. ಅರಕಲಗೂಡು ವಿಧಾನಸಭಾ ಕ್ಷೇತ್ರದ 13 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಗಾಗಲೇ ಮಕ್ಕಳ ಮನೆಯನ್ನು ಸ್ಥಾಪಿಸಿದ್ದು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಕ್ಷೇತ್ರದಾದ್ಯಂತ ಸ್ಥಾಪಿಸುವ ಯೋಜನೆಯಲ್ಲಿದ್ದಾರೆ. ಮಕ್ಕಳ ಮನೆ ಶಾಲೆಯಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ನೀಡುತ್ತಿದ್ದು ಗ್ರಾಮೀಣ ಭಾಗದ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸುತ್ತಿದ್ದಾರೆ. ಮೂರು ವರ್ಷದಿಂದ 6 ವರ್ಷದವರೆಗೆ ಪ್ರೀ ಸ್ಕೂಲ್ ಅಂತ ಮಾಡಬೇಕು. ಬೇಸಿಕಲಿ ಅದು ಹಳ್ಳಿಗಳಲ್ಲಿ ಮಕ್ಕಳಿಗೆ ವಂಚಿತ ಆಗ್ತಿತ್ತು. ಈ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಹಾವಳಿ ಆಗಿ ಎಲ್ಲರೂ ಬಸ್ನಲ್ಲಿ ಕಾನ್ವೆಂಟ್ ಅಲ್ಲಿ ಬೇರೆ ಹೋಬಳಿ ಹೆಡ್ ಕ್ವಾರ್ಟರ್ಸ್ ಕಲ್ತಕ್ಕಂಥ ಸನ್ನಿವೇಶಗಳನ್ನು ನೋಡಿ ನಾನು ನಮ್ಮ ಕುಟುಂಬ ಮತ್ತು ಹಳೆಯ ವಿದ್ಯಾರ್ಥಿ ಆ ಊರಿನಲ್ಲಿ ಸೇರಿ ಈಗ 13 ಶಾಲೆಗಳನ್ನ ತೆರೆದಿದ್ದೀವಿ. ಭಾರಿ ಸಂತೋಷ ಆಗ್ತದೆ. ಕಾನ್ವೆಂಟ್ ಅಲ್ಲಿ ಏನು 25-30 ಸಾವಿರ ಕೊಟ್ಟು ಓದಿ ಬಸ್ಸಿಂದ ಹೋಗಿ ಮಾಡ್ತಿದ್ರಲ್ಲ ಆ ಸೌಕರ್ಯವನ್ನ ನಾವು ನಮ್ಮ ಊರಿನಲ್ಲೇ ಪಂಚಾಯತ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ 13 ತಿಂಗಳು 200 ಚಿಲ್ಲರೆ ಮಕ್ಕಳು ಹೋಗ್ತಾ ಇದ್ದಾರೆ. ಸೌಕರ್ಯ ವಂಚಿತರ ಮಕ್ಕಳಿಗೆ ಆಗಬಾರ್ದು. ಹಳ್ಳಿ ಮಕ್ಕಳಿಗೆ ವಿದ್ಯೆ ಕೊಡಿಸೋದ್ರ ಮುಖಾಂತರ ಅವ್ರನ್ನ ಗಟ್ಟಿಯಾಗಿ ನಿಲ್ಲದಂತ ವ್ಯವಸ್ಥೆ ಮಾಡಬೇಕು. ದೇಶ ಬದಲಾವಣೆ ಎಜುಕೇಶನ್ ಇಸ್ ಮೋರ್ ಇಂಪಾರ್ಟೆಂಟ್. ಫೌಂಡೇಶನ್ ಇಸ್ 3 to 6 years ಪ್ರೀ ಸ್ಕೂಲ್ ಮಾಡಬೇಕು ಅಂತ ಹೇಳಿ ಕಾನ್ಸೆಪ್ಟ್ ಮಾಡಿ ನಾವು ಆ ಊರಿನ ಹಳೆಯ ವಿದ್ಯಾರ್ಥಿ ಅವರು ಸೇರಿ ನಾವೆಲ್ಲ ಸೇರಿ ಮಾಡ್ತಾ ಇದ್ವಿ. ಕರ್ನಾಟಕದಲ್ಲಿ ಪ್ರಥಮವಾಗಿ ಆಗಿರ್ತಕ್ಕಂಥದ್ದೇ ಅರಕಲಗೂಡು ತಾಲೂಕು. ಇದನ್ನ ಈಗ ಆಲ್ರೆಡಿ ಗೌರ್ಮೆಂಟ್ ಕಾಪಿ ಮಾಡಿ ನೀವು ಮಾಡಿದ್ದಕ್ಕೆ ಧನ್ಯವಾದಗಳು ಹೇಳಿ ಪ್ರೋತ್ಸಾಹ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈಗ ನಾವು ಕಾನ್ಸೆಪ್ಟ್ ಪಂಚಾಯತಿ ಒಂದು ಮಾಡಬೇಕು. ಈಗ 13 ಪಂಚಾಯತಿಗೆ 13 ಆಗಿದ್ದಾರೆ. ನಾನು ಓದಿದಂಥ ಶಾಲೆ ಅರಕಲಗೂಡು ಚತುರ್ನ ಶಾಲೆ ಓದಿದಂಥದ್ದು ಅದು ಮಾಡಿದ್ವಿ. ನನ್ನ ಊರಲ್ಲಿ ಓದಿದಂಥದ್ದು ಪ್ಲೇಸು ಸಂತೆಮಾರೂರು, ಓಡ್ನಲ್ಲಿ, ಹೀಗೆ ಆಮೇಲೆ ಬೈಚಳ್ಳಿನಲ್ಲೂ ಇದೆ. ಪ್ರತಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಮಾಡ್ತಕ್ಕಂಥದ್ದಾಗಿದೆ. ಆ ಭಾಗದ ಮಕ್ಕಳಿಗೆ ಅನುಕೂಲ ಆಗ್ತದೆ. ಅಂಗನವಾಡಿ ಮತ್ತು ಪ್ರೀ ಸ್ಕೂಲ್ 2 ಸೇರಿ ಮಾಡ್ತಕ್ಕಂಥ ನಾನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನನಗೆ ಖುಷಿ ಇದೆ, ಸಂತೋಷ ಇದೆ. ದಯಮಾಡಿ ಎಲ್ಲೆಲ್ಲಿ ಶಾಲೆ ತೆರೆದಿದ್ವಿ ಆ ಶಾಲೆಗೆ ಒಂದು ವಿಸಿಟ್ ಮಾಡಿದ್ರೆ ಮಕ್ಕಳನ್ನೇ ನೀವು ಕೇಳಿದ್ರೆ, ಪೋಷಕರು ವರ್ಗದವ್ರು ಕೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ನನ್ನ ಮನವಿ ಏನು ಅಂದ್ರೆ ಈ ರೀತಿಯ ಕಾನ್ಸೆಪ್ಟ್ ನ ಇಡೀ ಎಲ್ಲಾ ಕ್ಷೇತ್ರದಲ್ಲಿ ಶಾಸಕರುಗಳಾಗ್ಬೋದು ಸಾರ್ವಜನಿಕ ಸ್ಪಂದಿಸಿ ಮಾಡ್ತಕ್ಕಂಥದ್ದು ಮಾಡಿದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡ್ತಕ್ಕಂಥದ್ದು ಆಗ್ತದೆ. ಮಾಡ್ಲಿ ಅಂತ ಹೇಳಿ ಆಚರಿಸ್ತೀವಿ. ನಾವೇ ಬಳಸ್ತಾ ಇದ್ದೀವಿ. ನಾವಂದ್ರೆ ನಾವಲ್ಲ, ಹಳೆ ವಿದ್ಯಾರ್ಥಿಗಳು ಅವ್ರ ಹತ್ರ 500 ರೂಪಾಯಿ ಫೀಸ್ ಕಲೆಕ್ಟ್ ಮಾಡ್ತಿದ್ದಾರೆ. ಆ ಫೀಸು ಮತ್ತು ಹಳೆ ವಿದ್ಯಾರ್ಥಿಗಳು ನಾವೆಲ್ಲ ಸೇರಿ ಅವ್ರಿಗೆ 10,000 ಕೊಡ್ತಾ ಇದ್ದೀವಿ. ನಾನು ನಮ್ಮ ತಾಲೂಕಿನ ಬಗ್ಗೆ ಚಿಂತೆ ಮಾಡ್ತಿದ್ದೀನಿ. 50 ನಮ್ಮಲ್ಲಿ ಪಂಚಾಯತಿಗಳಿದ್ದಾವೆ. 50 ಪಂಚಾಯತಿನಲ್ಲಿ ನಾನು ತೆನ್ನೂರಲ್ಲಿ ಫುಲ್ ಮಾಡಬೇಕು ಅಂತಿದೆ. 6 ವರ್ಷದವರೆಗೆ ಅಂತ 3 ರಿಂದ 6 ವರ್ಷದವರೆಗೆ ಅಂತ ಹೆಚ್ಚು ಕಡಿಮೆ ಒಂದು ಆ ಪಂಚಾಯತಿನಲ್ಲಿ ಒಂದು 200-300 ಮಕ್ಕಳು 6 ವರ್ಷದವರೆಗೆ ಆ ಸೌಕರ್ಯಗಳನ್ನ ಪಡ್ಕೊತಾರೆ. ಭಾರಿ ಖುಷಿ ಇದ್ದಾರೆ. ಅವ್ರ ಪ್ರೋತ್ಸಾಹನೂ ಚೆನ್ನಾಗಿದೆ. ಈಗ ಇವತ್ತು ನಾವು ಇಲ್ಲಿ ಹಾಸ್ಪಿಟಲ್ ಉದ್ಘಾಟನೆ ಮಾಡಕ್ ಬಂದು ಆ ಊರಿನಲ್ಲಿ ಅರಸರು ಒಂದು 10-13 ಲಕ್ಷ ರೂಪಾಯಿನ ಹಣವನ್ನು ಕೊಟ್ಟು ಆ ಶಾಲೆಗಳಿಗೆ ದಾನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ.
ಈಗ ಹಳ್ಳಿಗಳಲ್ಲೂ ಕೂಡ ಎಲ್ಲ ತರವಾದ ಪ್ರೋತ್ಸಾಹ ಕೊಡೋದಕ್ಕೆ ಮುಂದಾಗಿದ್ದಾರೆ. ನಾವು ಮೋಸ ಹೋದಂಗೆ ನಮ್ಮ ಮಕ್ಕಳು ಮೋಸ ಹೋಗಬಾರ್ದು, ವಂಚಿತರಾಗಬಾರ್ದು ಅಂತಕ್ಕಂಥದ್ದು ಜನರಲ್ಲಿ ಭಾವನೆ ಬಂದಿದೆ. ಅದು ಅನುಕೂಲ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಯಾರ್ಯಾರು ಇದು ಮಾಡ್ತಾರೆ ಅವ್ರಿಗೆಲ್ಲ ಟ್ರೈನಿಂಗು ಕೊಡಿಸ್ತೀವಿ. ವಾಂಟರಿ ಟ್ರೈನಿಂಗ್ ಅಂತ ಇರ್ತದೆ, ಆ ಟ್ರೈನಿಂಗ್ ಕೊಟ್ಟು ಅವರನ್ನ ಸರ್ಕಾರನೇ ಪರ್ಮನೆಂಟ್ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅಲ್ಲಿ ಅಡ್ವಾನ್ಸ್ ಇರ್ತಾರೆ, ಅಲ್ಲಿ ನಮ್ಮ ಸಮಿತಿ ಇರ್ತದೆ. ನಾವು ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನು ನಾನು ಕೊಡಿಸ್ತೀನಿ. ಅಲ್ಲಿ ಹಳೆ ವಿದ್ಯಾರ್ಥಿಗಳು ಇರ್ತಾರೆ ಊರಿನವರು, ಅವರು ಮತ್ತು ಶಾಲೆಯ ಇದು ಸಮಿತಿ ಇರ್ತದೆ, ಶಿಕ್ಷಣ ಸಮಿತಿ. ಆ ಸಮಿತಿಯವರು ಹೆಡ್ ಮಾಸ್ಟ್ರು ಅವರೇ ಅಕೌಂಟ್ ಅವರೇ ಮಾಡ್ತಾರೆ. ನಮ್ಗೆ ಜವಾಬ್ದಾರಿ, ನಾವು ಸ್ಟಾರ್ಟ್ ಮಾಡಿ ಅವ್ರ ಸೌಕರ್ಯ ಕೊಡೋದು ನಮ್ಮ ಜವಾಬ್ದಾರಿ, ನಡೆಸೋದು ಅವ್ರ ಜವಾಬ್ದಾರಿ. MLA ಅವರ ಕನಸಿನ ಕೂಸು ಅವರ ದೇವರಹಟ್ಟಿ ಫೌಂಡೇಶನ್ ಇಂದ ಎಲ್ಲ ಮಕ್ಕಳಿಗೂ ಎಲ್ಲ ಯೂನಿಫಾರ್ಮು, ಶೂಸು ಮತ್ತು ಪೀಠೋಪಕರಣಗಳು ಎಲ್ಲನೂ ಒದಗಿಸಿದ್ದಾರೆ. ಆಮೇಲೆ ಕೊಠಡಿ ರಿಪೇರಿ ಮಾಡಿಸಿ ನೀಟಾಗೆಲ್ಲ ಮಾಡಿಟ್ಟಿದ್ದಾರೆ. ಮಕ್ಕಳ ಕಲಿಕೆಗೆ ಉತ್ತಮವಾಗಿದೆ. ಇಲ್ಲಿ ಕಲಿತಂಥ ಮಕ್ಕಳನ್ನು ನಾವೇ ನಮ್ಮ ಶಾಲೆಗೆ ಒಂದನೇ ತರಗತಿಗೆ ಅಡ್ಮಿಷನ್ ಮಾಡ್ಕೊತೀವಿ. ಮತ್ತು ನಮ್ಮ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಂ, ಹೀಗಾಗಿ ಬೇರೆ ಕಡೆ ಹೋಗೋದು ಬೇಡ ಅಂತ ಹೇಳಿ ನಾವು ಇಲ್ಲಿ ಅಡ್ಮಿಷನ್ ಮಾಡಿ ಸೆಂಟ್ ಮಾಡ್ತೀವಿ. ಪೋಷಕರ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಎಲ್ಲ ಮಕ್ಕಳು ನಾವು ಲೇಟಾಗಿ ಆಗಸ್ಟಲ್ಲಿ ಓಪನ್ ಮಾಡಿದ್ವಿ. ಜೂನಲ್ಲಿ ಓಪನ್ ಮಾಡಿದ್ರೆ ಇನ್ನೂ ಸ್ಟ್ರೆಂತ್ ಜಾಸ್ತಿ ಆಗ್ತಿತ್ತು. ಈಗಲೂ 16 ಮಕ್ಕಳು ಅಡ್ಮಿಷನ್ ಪರವಾಗಿಲ್ಲ, ಚೆನ್ನಾಗಿ ಓದ್ತೈತೆ. ಬರೋಕ್ಕೆ ಮುಂಚೆ ಏನು ಪ್ರಯತ್ನಿಸಿಲ್ಲ. ನಾವು ಏನು ಸೇರ್ಸೋದ್ರಿಂದ ಆಕ್ಟಿವ್ ಆಗಿ ಅವಳೆ ಏನು ಎಲ್ಲ ABCD 1 2 3 ಪ್ರತಿಯೊಂದು ಅವನು. ಆದರೆ ನಾನು ಇವ್ರನ್ನ 2-3 ಸರಿ ಕೇಳಿರೋದೇನೆಂದ್ರೆ 1ನೇ ಕ್ಲಾಸಿಂದ LKG UKG 5ನೇ ಕ್ಲಾಸ್ವರೆಗೆ ಇವ್ರ ಹತ್ರ ಇದ್ರು ಪರವಾಗಿಲ್ಲ, ಪಾಠ ಎಲ್ಲ ಮಾಡ್ಕೊಡ್ತಾರೆ. ಮೇಡಮ್ ಅವ್ರು ತುಂಬ ಒಳ್ಳೆಯವರು, ನೀಟಾಗಿ ಬುದ್ಧಿವಂತಿಕೆ ಎಲ್ಲದೂ ಮಕ್ಕಳಿಗೆ ಎಲ್ಲರೂ ಕಲಿಸ್ತಾರೆ. ಖಾಸಗಿ ನಾನು ಕೇಳ್ತಿರೋದು 5ನೇ ಕ್ಲಾಸ್ವರೆಗೆ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತದೆ ಮೇಡಮ್ ಅವರಿಂದ. ನಾವು 2-3 ಜನ ಈಗ ಮತ್ತೆ ಜೂನಿಗೆ ಸೇರ್ಸಕ್ಕಿದ್ದೀವಿ. 4-4 ಹೇಳಿ ಅಕ್ಕಪಕ್ಕದಲ್ಲೂ ಇಲ್ಲ ಚೆನ್ನಾಗಿ ಮಕ್ಕಳು ಸೇರಿಸಿ ಅಂತ ನಾವು ಕಾನ್ವೆಂಟಿಗೆ ಸೇರ್ಸಿ ಮಾಡೋ ಅಂಥದ್ದು ಏನಿಲ್ಲ. ಮಕ್ಕಳು ನೀಟಾಗಿ ಕಲಿಸ್ತಾವೆ, ತೊಂದರೆಯಿಲ್ಲ. ಚೆನ್ನಾಗಿ ಈಗ ಈ ಹುಡುಗಿ ಬಂದು 6 ದಿನ ಆಗಿಲ್ಲ, ಅದು ಚೆನ್ನಾಗಿ ಆಗ್ತದೆ. ನಮ್ಮ ಮೊಮ್ಮಗಳಿದೆ, ನೀಟಾಗಿ ಏನು ಚೆನ್ನಾಗಿ ಓದ್ತಾ ಇತ್ತು ಸರ್. ಹೋದ ವರ್ಷದಿಂದ ನಡೀತಾ ಇದೆ ಸರ್ ಮಕ್ಕಳ ಮನೆ. 24 ಸ್ಟ್ರೆಂತ್ ಇದೆ. ಈಗ ಮುಂದಿನ ವರ್ಷಕ್ಕೆ ಯಾವ ರೀತಿ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ, ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಮಕ್ಕಳ ಮನೆ ಈ ಖಾಸಗಿ ಶಾಲೆಗಿಂತ ನಮ್ಮ ಮಕ್ಕಳ ಮನೆಗೆ ಸೇರಿಸಿ ತುಂಬ ಉತ್ತಮವಾದ ಶಿಕ್ಷಣ ಸಿಗ್ತಾ ಇದೆ. ಚೆನ್ನಾಗಿ ಪಾಠ ಎಲ್ಲ ಹೇಳ್ಕೊಡ್ತೀವಿ, ಚೆನ್ನಾಗಿ ಕಲಿಸ್ತೀವಿ, ಇಲ್ಲಿಗೆ ಸೇರಿಸಿ ಅಂತ ಹೇಳ್ತೀವಿ. ಮನೆ ಹತ್ರ ಹೋಗ್ಬಿಟ್ಟು ಅವರ ಪೇರೆಂಟ್ಸ್ಗೆಲ್ಲ ಕಾನ್ವೆಂಟಿಗೆ ಕಳಿಸೋ ಮಕ್ಕಳನ್ನು ಈ ಮಕ್ಕಳ ಮನೆಗೆ ಸೇರಿಸಿ ಅಂತ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲಿಗೆ ಮನೆ ಒಲಿಸಿ ಕೇಳ್ಕೊತೀವಿ ಸರ್. ಚೆನ್ನಾಗಿ ಕಲಿತಾ ಇದ್ದಾರೆ ಮಕ್ಕಳು. ಅವಾಗಿನ ಮಕ್ಕಳ ಮನೆ ಸೇರೋದಕ್ಕಿಂತ ಮುಂಚೆ ಇಷ್ಟು ಆಕ್ಟಿವ್ ಆಗಿರಲಿಲ್ಲ. ಇವಾಗ ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ ಅಂತ ಪೇರೆಂಟ್ಸಿಂದನೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ನಮಗೆ ಮಾನ್ಯ ಶಾಸಕರು ಮಂಜು ಸರ್ ಅವರು ಈ ಒಂದು ಮಕ್ಕಳ ಮನೆ ಕಾನ್ಸೆಪ್ಟನ್ನು ಮಾಡಿ ಇದಕ್ಕೆ ನಮ್ಮಂಥ ನಿರುದ್ಯೋಗಿಗಳಿಗೂ ಸಹ ಉದ್ಯೋಗ ಸಿಕ್ಕಂತಾಗಿದೆ. ಮಕ್ಕಳಿಗೆ ಅವ್ರ ಹತ್ರ 500 ರೂಪಾಯಿನ ಫೀಸ್ ಕಲೆಕ್ಟ್ ಮಾಡಿ ಅಲ್ಲಿಂದ ನಾವು ತಿಂಗಳಿಗೆ 7,000 ರೂಪಾಯಿನ ತಗೊಳ್ತೇವೆ. ಶಾಲೆಯನ್ನು ಸ್ಥಾಪನೆ ಮಾಡಿ ಎಷ್ಟು ವರ್ಷಗಳಾಗಿದೆ ಮತ್ತು ಯಾವ ರೀತಿ ರೆಸ್ಪಾನ್ಸ್ ಸುತ್ತಮುತ್ತ ಗ್ರಾಮಸ್ಥರಲ್ಲಿ ಈಗ 2023-24 ಸಾಲಲ್ಲೇ ಇದು ಸ್ಥಾಪನೆಯಾಗಿದೆ. ಈಗ ಅದರಿಂದ ಇಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರಲ್ಲಿ ಒಳ್ಳೆ ಇಂಪ್ರೆಷನ್ ಇದೆ. ನಮ್ಮ ಮಕ್ಕಳು ಸೇರಿಸ್ಬೇಕು ಅನ್ನೋದು ತುಂಬ ಮಕ್ಕಳು ಸೇರ್ಕೊತಾ ಇದ್ದಾರೆ. ಈಗ ಎಷ್ಟು 12 ಆಗಿದೆ, ಮತ್ತು ನೆಕ್ಸ್ಟ್ ಸೇರ್ಕೊಳ್ಳೋರಿದ್ದಾರೆ. ಮಕ್ಕಳಲ್ಲಿ ಪೇರೆಂಟ್ಸಲ್ಲಿ ಉತ್ಸಾಹ ಇದೆ ಸೇರಿಸ್ಬೇಕು ಅಂತ. ಮಕ್ಕಳ ಮನೆಗೆ ಇಂಗ್ಲೀಷ್ ಕಲಿಕೆ ಆಗುತ್ತೆ ಅನ್ನೋ ಕಾನ್ಸೆಪ್ಟಿಂದ ಅವರಲ್ಲಿ ನಾವು ಸೇರಿಸ್ಬೇಕು ಅನ್ನೋದಿದೆ. ಪೇರೆಂಟ್ಸ್ಗೆಲ್ಲ ಹೇಳ್ತಾ ಇದ್ದೀವಿ, ಮಕ್ಕಳ ಮನೆ ಫ್ರೀಯಾಗಿ ನಡೆಸ್ಕೊಡ್ತಾ ಇದ್ದಾರೆ ನೋಡಿ, ಬಂದು ಸೇರಿಸಿ ಮಕ್ಕಳಿಗೆಲ್ಲ LKG UKG ಆರಾಮಾಗಿ ನೀವು ಮನೇಲಿ ಕೆಲಸಕ್ಕೆಲ್ಲ ಹೋಗ್ಬೋದು. ಶಾಲೆಯಲ್ಲಿ ಇಂಗ್ಲೀಷ್ ಕಲಿಕೆನೂ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಈಗ ಇಲ್ಲಿ ಪಾಠ ಮಾಡೋ ಟೀಚರ್ಗೆ ಸಂಬಳ ಯಾವ ರೀತಿ ಸರ್ಕಾರ ಕೊಡ್ತಾರೆ, ಸಂಸ್ಥೆಗಳು ಕೊಡ್ತಿದೆ, ಯಾವ ರೀತಿ? ಸರ್ಕಾರ ಸಂಸ್ಥೆ ಯಾರು ಕೊಡ್ತಾ ಇಲ್ಲ. ಮಕ್ಕಳು ಫೀಸ್ ಕಲೆಕ್ಟ್ ಮಾಡಿದ್ವಿ 500 ರೂಪಾಯಿ. ಆ ಕಲೆಕ್ಟ್ ಮಾಡಿದ ದುಡ್ಡಿನ ಅವರಿಗೆ 7,000 ರೂಪಾಯಿ ಕೊಡ್ತಾರೆ.